ದಸರಾ ಹಬ್ಬಕ್ಕಾದ್ರೂ ಗೃಹಲಕ್ಷ್ಮಿಯರಿಗೆ ಸಿಗುತ್ತಾ ಗುಡ್ ನ್ಯೂಸ್. ದಸರಾ ಹಬ್ಬದಂದು 2 ತಿಂಗಳ ಹಣ ಜಮೆ ಆಗುತ್ತಾ? ಜುಲೈ ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಖಾತೆಗೆ ಬರುತ್ತಾ? ಗೃಹಲಕ್ಷ್ಮಿ ಹಣ ಮತ್ತೆ ವಿಳಂಬ ಮಾಡಿರುವಂತಹ ರಾಜ್ಯ ಸರ್ಕಾರ. ದಸರಾ ಹಬ್ಬಕ್ಕಾದ್ರೂ ಗೃಹಲಕ್ಷ್ಮಿಯರಿಗೆ ಸಿಗುತ್ತಾ ಗುಡ್ ನ್ಯೂಸ್. ದಸರಾ ಹಬ್ಬದಂದು 2 ತಿಂಗಳ ಹಣ ಜಮೆ ಆಗುತ್ತಾ? ಜುಲೈ ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಖಾತೆಗೆ ಬರುತ್ತಾ? ಗೃಹಲಕ್ಷ್ಮಿ ಹಣ ಮತ್ತೆ ವಿಳಂಬ ಮಾಡಿರುವಂತಹ ರಾಜ್ಯ ಸರ್ಕಾರ. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಸಿಗದೆ ಮಹಿಳೆಯರು ಕಂಗಾಲು. ದಸರಾ ಹಬ್ಬ ಒಳಗೆ ಹಣ ಬಿಡುಗಡೆ ಭರವಸೆ ನೀಡಿರುವಂತಹ ಸರ್ಕಾರ 2-3 ದಿನಗಳಲ್ಲಿ ಗೃಹಲಕ್ಷ್ಮಿ ಗಂಟು ಬಿಡುಗಡೆ ಸಾಧ್ಯತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾಹಿತಿ. ಎಸ್ ವೀಕ್ಷಕರೇ, ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರಾ ಮಹಿಳಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟನೆ ಮಾಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಗೃಹಲಕ್ಷ್ಮಿ 23 ಕಂತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ. 1,24,00,000 ಜನರಿಗೆ 22ರ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈಗ ಜುಲೈ ತಿಂಗಳ 23ರ ಕಂತನ್ನು ಬಿಡುಗಡೆ ಮಾಡಿದ್ದೇವೆ. ದಸರಾ ಹಬ್ಬಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಬ್ಯಾಂಕ್ ಖಾತೆಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಲಾಗಿದೆ ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಸಾಧಕರ ಸಾಧನೆಯನ್ನ ಗುರುತಿಸಿ ಅವರು ಸನ್ಮಾನಿಸುವುದೇ ಬಹುದೊಡ್ಡ ಒಂದು ಸಾಧನೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸಮಾಜದಲ್ಲಿ ಸಾಧಕರನ್ನ ಗುರುತಿಸುವ ಕೆಲವು ಕೆಲಸಗಳನ್ನ ಮಾಡುವಂತ ಕೆಲಸ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಉದ್ಯಮಿ ಅನ್ನೋದು ತಮಾಷೆ ಅಲ್ಲ. ಎಲ್ಲ ವರ್ಗದ ಅತಿಥಿ ದೇವೋಭವ ಅಂತ ಹೇಳಿ ಸೇವೆಯನ್ನ ಮಾಡೋರೆ ಹೋಟೆಲ್ ಉದ್ಯಮದವರು. ಅವರ ಕೆಲಸ ಮೈಸೂರಿನ ಹೋಟೆಲ್ ಉದ್ಯಮಿಯನ್ನ ಸಹಕಾರ ಬ್ಯಾಂಕ್ ಸ್ಥಾಪಿಸುವ ಮೂಲಕ ಎಲ್ಲ ಆಶ್ರಿತ ನೀಡಲಾಗುತ್ತೆ ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ಗೊತ್ತಿರುವಂಥದ್ದು. ನಾನು ಕೂಡ ಬೆಳಗಾವಿಯಲ್ಲಿ ಹೋಟೆಲ್ ಹೊಂದಿರುವೆ ಅಂತ ಹೇಳಿ ತಮ್ಮ ಒಂದು ವಿಚಾರಗಳನ್ನ ಮಾತನಾಡಿದ್ದಾರೆ. 25 ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸೊಸೈಟಿಗೆ ಅಡಿಗಲ್ಲು ಹಾಕಿದ್ರು. ಅವರೇ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿ ನಿಜಕ್ಕೂ ಸೊಸೈಟಿಯ ದೊಡ್ಡ ಸಾಧನೆಯಾಗಿದೆ. ಈ ಒಂದು ಹೋಟೆಲ್ ಸೊಸೈಟಿಯನ್ನ ಎತ್ತರಕ್ಕೆ ಬೆಳೆಸಲಿ ಅಂತ ಹೇಳಿ ಆಶಿಸಿದ್ದಾರೆ. ಕರಾವಳಿ ಭಾಗದ ಉದ್ಯಮಿಗಳು, ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಿ ದೇವಸ್ಥಾನ ಜೀರ್ಣೋದ್ಧಾರ 1.5 ಕೋಟಿ ದೇಣಿಗೆಯನ್ನ ನೀಡಿದ್ದಾರೆ. ಎಲ್ಲವೂ ಕೂಡ ಖುಷಿ ತರುವಂತಹ ವಿಚಾರ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇದರ ನಡುವೆಯಲ್ಲಿ ಅವರು ರಾಜ್ಯ ಸರ್ಕಾರ ತಂದಿರುವಂತಹ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಜನರಿಗೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ. 1,24,00,000 ಜನರಿಗೆ 22 ಕಂತಿನ ಹಣ ಈಗ ಆಲ್ರೆಡಿ ಬಂದಿದೆ ಅಂತ ಹೇಳಿ ಅವರು ಮಾತನಾಡಿರುವಂಥದ್ದು. ಇನ್ನು ಗೃಹಲಕ್ಷ್ಮಿ ಹಣ ಏನಿದೆ ಅದು ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು. ಶೀಘ್ರವೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಯೋಜನೆ ಫಲಾನುಭವಿಗಳು ಎಲ್ಲರೂ ಕೂಡ ಆರಾಮಾಗಿ ಆ ಒಂದು ಹಣವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.